ಸಮಾಧಾನ ಹೇಳು, ಸ್ವಲ್ಪ ಬಿರುಸಲು ಹೇಳಿ. ಅಂದ್ರೆ ಗುಡ್ಡಾಪುರದ ಹನುಮನಾಗ 3 ಅವತಾರ ಅವರು ಚುನಾಪಣ್ಣ ರಾಜಕೀಯ ಹೇಳಿದ, ಅವರು ರಾಜಕಾರಣ ಹೇಳಿದ್ರು, ಎಲ್ಲಾರು ಹೇಳಿದ್ರು. ನಾನೇನು ಬಹಳ ಹೆಚ್ಚೇನು ಮಾತನಾಡಂಗಿಲ್ಲ. ನೀವೆಲ್ಲರೂ ಬದಲಾವಣೆ ಆಗ್ತೀರಿ ಅಂದ್ರೆ ಬಿರುಸಲೇನ ಸ್ವಲ್ಪ ಹೇಳ್ತೇವೆ. ಈ ಕೊಲ್ಲಾಪುರ ಮಲ್ಲಪ್ಪಣ್ಣ ಕೊಲ್ಲಾಪುರ ಮೆಟ್ ನೋಡಿರ್ತಾವೆಲ್ಲ, ನೋಡಿ ಇಲ್ಲ? ನೀವೆಲ್ಲ ರೈತರು ಹೋದಲ್ಲ, ಕೊಲ್ಲಾಪುರ ಮೆಟ್ ನೋಡಿರಿ? ನೋಡಿಲ್ಲ ಅಂದ್ರೆ ಈ ಸಾರಿ ಏನ್ ಮಾಡ್ರಿ, 2028ಕ್ಕೆ ಚುನಾವಣೆ ಬರ್ತೈತೆ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತೈತಲ್ಲ. ಜಾರಿ ಆದ ಕೂಡಲೇ ತಾಯಂದ್ರಿಗೆ 2,000 ರೂಪಾಯಿ ಬರ್ತದ. ಅದೊಂದು ತಿಂಗಳೇ ದೇವ ಇವ್ರಿಗೆ ಕೊಟ್ಟು ಬಿಡ, 200 ರೂಪಾಯಿ ಬಿಡ್ತೈತೆ. ಅದು ಬಾಳ ಏನ್ ಬಿಡಂಗಿಲ್ಲ. ಕೊಲ್ಲಾಪುರ ಮೆಟ್ 200 ರೂಪಾಯಿ ಬಿಡ್ತೈತಿ. ಬಾಳ ಮಳಿಗಿಳಿ ಪಚ್ಚಿರ್ತಾವ, ಕೆಳಗದ ತಗೊಂಡು ಮನೆ ಮುಂದ 2 ಟೊಗ್ಲಾಟ್ ಹಚ್ಚ್ರೆ ಹಚ್ಚ್ರಿ, ಅದ್ರ ಮುಂದೆ 2 ಬೆದರ್ ಕಟ್ಟಿಗೆ ಹಾಕಿ ಕೊಲ್ಲಾಪುರ ಮೆಟ್ ಕಟ್ಟಿ ಬಿಡ್ರಿ. ಕಟ್ಟಿ ಏನ್ ಮಾಡ್ರಿ ಅಂತಂದ್ರೆ ಸುಮ್ ಕೊಡ್ರೋದಲ್ಲ, ಎಲೆಕ್ಷನ್ ಜಾರಿಯಾಗಿ ಕೋಡ್ ಆಫ್ ಕಂಡಕ್ಟ್ ಆಗಿ ರಾತ್ರಿ 12-1 ಬರ್ತಿರ್ತಾರಲ್ಲ, ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಮತ್ತೊಬ್ಬಿರ್ಲಿ, ನಮಗೆ ಯಾರು ಸಂಬಂಧ ಇಲ್ಲ. ಯಾರು ನಮಗ ಚುನಾವಣೆ ನಿಂತೀವಪ್ಪ ಓಟ್ ಹಾಕ್ರಿ ಅಂತ ಕೈ ಮುಗಿದು ಬರ್ತಾರಲ್ಲ, ಆಯ್ತಪ್ಪ ವಿಚಾರ ಮಾಡಿ ಹೇಳ್ತೀವಿ ಅಂತ ಹೇಳ್ರಿ ಅಂತ ಓಟ್ ಹಾಕ್ರಿ. ಯಾರ 1500 2,000 ರೂಪಾಯಿ ಇಟ್ಕೊಂಡು ಕೈಯಾಗ ಕೊಡಾಕ್ ಬಂದು ಓಟ್ ಹಾಕತ್ ಕೇಳಾಕ್ ಬರ್ತಾರಲ್ಲ, ಅವ ಯಾವ ಪಕ್ಷ ಹೋದ್ರು ಕೊಲ್ಲಾಪುರ ಮೆಟ್ ತಗೊಂಡ್ ನೋಡ್ರಿ ಬಂದದ್ ನೋಡ್ತೀವಿ. ನಾವಿವತ್ತು ರೈತ ಸಂಘ ಜಾಗೃತಿ ಮಾಡೋದ್ರೊಂದಿಗೆ ಯಾಕೆ ರಾಜ್ಯದ 31 ಜಿಲ್ಲೆಯೊಳಗೆ ಹಳ್ಳಿ ಅಡ್ಡಾಡಕತ್ತೀವಿ ಅಂತಂದ್ರ, ಈ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗಬೇಕು. ಚುನಾವಣೆಯೊಳಗೆ ಹಣ ಕೊಟ್ಟು ಗೆಲ್ಲುವಂತ ವ್ಯಕ್ತಿ ಮಾಜಿ ಆಗಬೇಕು. 1 ರೂಪಾಯಿ ಕೊಡ್ಲಾರ್ದ 1 ರೂಪಾಯಿ ಮುಟ್ಲಾರ್ದ ಯಾವಾಗ ನಮ್ಮ ರಾಜ್ಯದ 31 ಜಿಲ್ಲೆಯೊಳಗೆ ನೀವು ಮತ ಹಾಕ್ತಿರಲ್ಲ, ಅವಾಗ ನಮ್ಮ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ. ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ನಲ್ಲ, ಇವತ್ತು ರಾಜ್ಯದೊಳಗೆ 2,86,000 ಹುದ್ದೆಗಳ ಖಾಲಿ ಅದಾವ. ಒಬ್ಬ MLA ಸತ್ತ ಅಂದ್ರ, ರಾಜೀನಾಮೆ ಕೊಟ್ಟ ಅಂದ್ರ ಸಂವಿಧಾನಬದ್ಧವಾಗಿ 1 ತಿಂಗಳೊಳಗೆ ಚುನಾವಣೆ ಮಾಡಬೇಕು. ಎಲ್ಲ MLA MP ಮುಖ್ಯಮಂತ್ರಿ ಆದಿಯಾಗಿ ಆ ಕ್ಷೇತ್ರದೊಳಗೆ ಬಂದು ನಮ್ಮ MLA ಆರಿಸ್ಕೊಡ್ರಿ ಅಂತ ನಿಲ್ತಾರ. ಅದರ ರಾಜ್ಯದೊಳಗೆ 2,86,000 ಹುದ್ದೆ ಖಾಲಿ ಅದಾವ. ಯಾರು ತುಂಬಿಕೊಳ್ತಾ ಇಲ್ಲ. ಅಲ್ಲಿ ಯಾರು ಹೋರಾಟ ಮಾಡ್ಯಾರ? ಯಾವ MLA ಮಾಡಿಲ್ಲ, JP ಮಾಡಿಲ್ಲ, TP ಮಾಡಿಲ್ಲ, ಮಿನಿಸ್ಟರ್ ಮಾಡಿಲ್ಲ, ಯಾವ ಫ್ಯಾಕ್ಟರಿ ಮಾಲಕನೂ ಮಾಡಿಲ್ಲ. ಯಾರು ಮಾಡಿದಾರ ಅಂತಂದ್ರ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಧಾರವಾಡದೊಳಗ 50,000 ವಿದ್ಯಾರ್ಥಿಗಳ ಸಮಾಗಮ ಆಯ್ತು. ಧಾರವಾಡ ಜಿಲ್ಲಾಧಿಕಾರಿಗಳು, ಧಾರವಾಡದ ಪೊಲೀಸ್ ಕಮಿಷನರ್ ಆತ್ಮೀಯರಾಗಿರ್ತಕ್ಕಂಥ ಶಶಿಕುಮಾರ್ ಸರ್ ಅಂತೇಳಿ ಬಹಳ ಒಳ್ಳೆ ವ್ಯಕ್ತಿ. ಹೋರಾಟ ಮಾಡಬೇಡ್ರಿ ಅಧ್ಯಕ್ಷರ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೀನಿ ಅಂದಾಗ ಮೊನ್ನೆ 1 ಗಂಟೆಗಳ ಕಾಲ ವಿಧಾನಸೌಧದೊಳಗೆ ಚರ್ಚೆ ಆಯ್ತು. ಅವಾಗ 72,177 ಹುದ್ದೆಗಳನ್ನು ಕರೆದಾರ. ನಾವೇನ್ ಹೇಳಾಕತ್ತೀವಿ ಅಂತಂದ್ರ, ನಿಮ್ ಮಕ್ಕಳ ಹುದ್ದೆ ಕರೀತಾರಲ್ಲ, ನಿಮ್ಮ ತಲೆಯಾಗದ ಒಂದು ಪೊಲೀಸ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಡಬೇಕು, PSI ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಡಬೇಕು, PDO ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಡಬೇಕು, KS ತಹಸೀಲ್ದಾರ್ SC ಆಗಬೇಕಾದ್ರೆ DC ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಡಬೇಕಂತ ನಿಮ್ಮ ತಲೆಯಾಗದ. ನಾವು ವಿದ್ಯಾರ್ಥಿಗಳ ಹೋರಾಟಕ್ಕೆ ಧಾರವಾಡಕ್ಕೆ ಬರ್ರಿ ಅಂತೇಳಿ ಚುನಾಪನ ನನ್ನ ಕರೆದಾಗ ನಾವೇನ್ ಹೇಳಿವಂತಂದ್ರ, ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಹೋರಾಟಕ್ಕೆ ಬರ್ತೀವಿ, ನಡು ರಸ್ತೆ ಮ್ಯಾಗ ಕುಂದಿರ್ತೀವಿ, ನಿಮಗೆ ನ್ಯಾಯ ಸಿಗು ಮಠ ಗಟ್ಟಿ ಹಾಕೊಂಡಿರ್ತೀವಿ. ಆದ್ರೆ ನೀವೆಲ್ಲಾ ವಿದ್ಯಾರ್ಥಿಗಳಿಂದ ಪ್ರಮಾಣ ಮಾಡಬೇಕು. ಏನು ಪ್ರಮಾಣ ಮಾಡಬೇಕು ಅಂತಂದ್ರ, ನಾಳೆ ನಮಗೆ ರಾಜ್ಯದೊಳಗೆ ನೌಕರಿ ಹತ್ತಿದಾಗ, ನಾಳೆ ಸರ್ಕಾರಿ ನೌಕರಿ ನಾವು ಆದಾಗ ನಮ್ಮ ಉಸಿರಿರೋ ಮಠ, ರಿಟೈರ್ಡ್ ಆಗೋ ಮಠ, ರಿಟೈರ್ಡ್ ಆಗಿ ಮನೆಗೆ ಹೋಗೋ ಮಠ, ರೈತರಿಂದ, ಬಿದ್ದಂತವರಿಂದ, ದೀನ ದಲಿತರಿಂದ, ಕಾರ್ಮಿಕರಿಂದ ನಮ್ಮ ನೌಕರಿ ಇರೋ ಮಠ 1 ರೂಪಾಯಿ ಮುಟ್ಟಾಗಿಲ್ಲ. ನೀವು ಪ್ರಮಾಣ ಮಾಡಿ ನಾವು ಹೋರಾಟಕ್ಕೆ ಬರ್ತೇವೆ. ನಾವು ಹಿಂಗ ಮಾಡಿ ಸಮಾಜ ಸ್ವಚ್ಛ ಮಾಡಕತ್ತೀವಿ. ಜಗದೀಶ್ ಅವರು, ಈ MLAಗಳು ಸ್ವಚ್ಛ ಮಾಡಕ್ ಆಗುದಿಲ್ಲ. ಅದಕ್ಕೆ ನೀವ ಈಗ ಹೇಳ ಚುನಾಪ ಅದನ್ನ ನಾ ಬಾಳ ಹೇಳಂಗಿಲ್ಲ. ಹೆಂಗ್ರಿ ಎದಕ್ಕೆ ಹೆದರಾಕತ್ತೀವಿ ನಾವೆಲ್ಲ? ಚುನಪ್ಪ ನಾನು ಹೇಳಿದ್ದ, ಎಲೆಕ್ಷನ್ ಅಟ್ಟ ಅಲ್ಲ, ಇವ್ರು ರೈತರು ಒಂದಾಗ್ಲಿ ಇವ್ರೊಳಗೆ ಮೊದಲು ಒಂದು ಸ್ವಾಭಿಮಾನ ಬರಬೇಕಾಗ್ಯದ.
ಯಾವ ಸ್ವಾಭಿಮಾನ? ನಿಮ್ಮ ಮನ್ಯಾಗ ಯಾರೇ ಮಠಾಧೀಶರ MLA MP ಯಾವ್ರಿ ರಾಜಕಾರಣಿ ಬಹಳ ದೊಡ್ಡ ವ್ಯಕ್ತಿ ಮನ್ಯಾಗ ಬಂದ ಕುಂತಂದ್ರ ತಂದೆ ತಾಯಿ ಗಂಡ ಹೆಂಡತಿ ಏನ್ ಪರಿಚಯ ಮಾಡಿಸ್ತೀರಿ? 4 ಜನ ಮಕ್ಳು ಇರ್ತಾವ. ಒಬ್ಬ ಡಾಕ್ಟರ್ ಅದಾನ್ರಿ, ಇನ್ನೊಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ. ಹಂಗನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅಂತ ಅಭಿಮಾನ್ಯ ಪರಿಚಯ ಮಾಡ್ತಾರೆ. ಇಲ್ಲೆಲ್ಲ ಗೊತ್ತಿರಿಪ್ಪ. ಇವ್ರೇನಂತಾರ ಗೊತ್ತ್ರಿ ಅಧ್ಯಕ್ಷ? ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಮಲಪನ, ರೈತರಿಗೆ ಹೆಣ್ಣು ಕೊಡಂಗಿಲ್ರಿ, ಹೆಣ್ಣು ಕೊಡಂಗಿಲ್ಲ, ಎಲ್ಲಿ ಬೇಕಲ್ಲಿ ಹೇಳ್ಕೊ ತಿರ್ಗಾಡ್ತಾರೆ. ಮತ್ತೆ ಇವರೆಲ್ಲ ರೈತರದಾರ. ಜಗದೀಶ್ ಅವ್ರ BS ನಾಯ್ಕ ಅವ್ರು ಕೇಳ್ರೆ ಬೇಕಾರೆ ನೀವು ಕೈ ಮಾಡ್ರಿಪ್ಪ, ನಿಮ್ಮ ಮಕ್ಕಳು ರೈತರ ಮಕ್ಕಳಿಗೆ ಕೊಡ್ತೀನಿ ಅವ್ರ. ಎಮ್ಮೆ ಆಕಳ ಮನ್ಯಾಗ ನೋಡಿ ಏನ್ ಫೋಟೋ ತೋರಿಸ್ಲಿ? ನೀವ್ಯಾರು ರೈತರಲ್ಲ? ಚುನಾವಣೆ ಹೆಂಗ ರೈತರು ಸಾಧ್ಯ ಐತಿ? ಅವ ತಮ್ಮ ಎಲೆಕ್ಷನ್ ನಿಲ್ಬೇಕಂತ ಯಾರೋ ಒಂದು ಎಲೆಕ್ಷನ್ ನಿಂತರೆ ಚುನಾವಣೆ ಓಣ್ಯಾಗ ಒಬ್ಬ ಹಾಲು ಹೋಗ್ಬೇಕತ್ವಿ, ಯಾರು ಬರೋದಿಲ್ಲ. ಇನ್ನೊಂದ ರೈತ ಪಕ್ಕ ಹೇಳ್ತೀನಿ, ಬ್ಯಾಡ ಹೋಗ್ಲಿ ಬಿಡ. ಇಲ್ಲಿ ಕೆಂಪಟ್ಟಿಯಿಂದ ಪಾದಯಾತ್ರೆ ಮಾಡೋಣ. ಈಗ ಸದ್ಯ ಎಲ್ಲಿ ಮಠ? ಬೆಳಗಾವಿ ಸುವರ್ಣ ಸೌಧ ಮಠ. ಒಟ್ಟ ರಾಜ್ಯ ಎದಕ್ಕಂತ ಹೇಳಿಲ್ಲ, ಸುಮ್ಮ ಹೊಡೋದು ಒಟ್ಟ ಜಾತ್ರೆಗೆ ಜೈನ್. ಒಟ್ಟ ಕರ್ನಾಟಕದೊಳಗ ಸಂಪೂರ್ಣ ಸಾರಾಯಿ ಬಾರ್ ಬಂದಾಗಬೇಕಂತ ಪಾದಯಾತ್ರೆ ಮಾಡೋಣ. ಎದಕ್ಕರೆ ಕೈ ಎತ್ರಿ. ಇಲ್ಲಿ ಯಾಕೋ ಅರ್ಧ ಮಂದಿ ಎತ್ತು ಬರಲ್ಲ. ಯಾಕ ಇನ್ನ 7 ಆಗಿಲ್ಲ ರೋಮರ, ಈಗ ಎತ್ತು ಹೋಗ್ಲಿ. ತಾಯಿ ಇದು ಬೇಡ ನಿಮಗ? ಸಾರಾಯಿ ಬಂದಾಗೋದು ಬೇಡ? ಧೈರ್ಯ ನಾ ಅದಿನೇವ ನಿಮ್ಮೆಲ್ಲರ ಮನಿ ಮಗ ಆಗಿ 4 ಗಂಟೆ ಎತ್ತರಿ ಕೈ ಹೋಗ್ಲಿ. ಬಹಳ ದೂರ 8 ವರ್ಷ ಹೋಗ್ತದೆ. ನಿಮಗೊಂದು ಹೇಳುತ್ತೀನಿ, ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿ 2-3 ಕೋಟಿ ರೂಪಾಯಿ ಕಿಮ್ಮತ್ತಿಗೆ ಬಾಳ್ತದ. ಇವತ್ತು ರಾಜ್ಯದೊಳಗೆ ಬಹಳ ನೌಕರಿ ಇದ್ದವರು, ದೊಡ್ಡವರು, ಶ್ರೀಮಂತರು, ಬಹಳ ಹಣ ಇದ್ದವರು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯನ್ನು ಒಂದು ವೃದ್ಧಾಶ್ರಮದಾಗ್ಬೇಕು ಆರಾಮ್ ಮನಿ ಕಟ್ಕೊಂಡದಾರ. ಆದ್ರೆ 1 ಎಕರೆ ಭೂಮಿ ಇರ್ಲಿ, ಅರ್ಧ ಎಕರೆ ಭೂಮಿ ಇರ್ಲಿ, ಭೂಮಿ ತಾಯಿಯನ್ನ ದೇವರಂತ ತಿಳಿದ ಪೂಜೆ ಮಾಡ್ತಕ್ಕಂಥ, ಬಿತ್ತನೆ ಮಾಡ್ತಕ್ಕಂಥ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮ ಬಿಟ್ಟಂತ ಉದಾಹರಣೆ 31 ಜಿಲ್ಲಾದಾಗ ಎಲ್ಲೂ ಇಲ್ಲ. ಎಂದೂ ರೈತ ಕೈ ಒಡ್ಡಿಲ್ಲ. ಯಾವತ್ತೂ ರೈತ ಹಿಂಗ ನೀಡಿದವದಾನ. ಸ್ವಾಭಿಮಾನ ಬೇಕಲ್ಲ. ಮತ್ತೆ ಇನ್ನೊಂದರೆ ಮಲ್ಲಪ್ಪನ ಕೇಳಿಲಿ ಅವ್ರದ್ದು ಮನೆ ಗೊತ್ತಾಗಿದ್ದು. ನಾನು ಸನ್ಯಾಸಿ ಗೊತ್ತಿದ್ದಿಲ್ಲ. ಮನೆ ಒಂದ್ ಕಡೆ ಹೆಣ್ ನೋಡಕ್ ಹೋದಾಗ ಗಂಡ ಮಕ್ಳೆಲ್ಲ ಮುಂದೆ ಹೋದ್ರೆ ಹೆಣ್ಮಕ್ಳಿಗೆ ಕೇಳ್ತಿದ್ರವ, ಮನಿ ಇರ್ಬೇಕು, ಚಲೋ ಬಹಳ ದೊಡ್ಡ ಮನಿ ಇರ್ಬೇಕು, ಜಮೀನ್ ಇರ್ಬೇಕು, ಹೊಲ್ದಾಗ ದುಡಿಬಾರ್ದು. ಮತ್ ಇನ್ನೊಂದು ಕೇಳ್ತಿದ್ರ ಮಲ್ಲಪ್ಪನ, ಏನ್ರಿ ಏನ ಹುಡುಗ ಅತ್ತಿ ಮಾವ ಸತ್ತಿರ್ಬೇಕು, ಬಹಳ ಮಂದಿ ಅಕ್ಕ ತಂಗಿಯಾರು ಇರಬಾರ್ದು, ಅಣ್ಣ ತಮ್ಮರು ಇರಬಾರ್ದು ಅಂತೇನು ಬೇಕಾರಿ ಕೊಡೋರಿಗೆ ಅಲ್ಲ. ಯಾಕೆ ಹಿರಿಯರ ಸಮ್ಮುಖದೊಳಗ ಸಾನ್ನಿಧ್ಯದೊಳಗ 4 ಮಂದಿ ಹಿರಿಯರನ್ನ ಕರ್ಕೊಂಡೋಗಿ ನಮ್ಮ ಮನಿ ಹೆಣ್ಮಗಳ ಚಲೋ ಸುಸಂಸ್ಕೃತ ಮನೆತನಕ್ಕೆ ಯಾಕೆ ಕೊಡ್ತೀವಿ ಅಂದ್ರ, ನಾಳೇನೋ ಗಂಡ ಹೆಂಡತಿ ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯ ಬಂದರು ಸಹಿತ ಹಿರಿಯರ ಬಗೆಹರಿಸ್ತಾರ ಅಂತೇಳಿ ಹಿರಿಯರನ್ನ ತಗೊಂಡು ಹೋಗ್ತಿದ್ರ. ಇವತ್ತು ಮಕ್ಕಳನ್ನೆಲ್ಲ ನೀವೆಲ್ಲ ಬಹಳ ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಡೆಲ್ಲಿ ಕಡೆ ಇಡಾಕತ್ತೀರಿ. ಇಡಾಕ್ ಬೇಡ ಅಂದಿಲ್ಲ, ಹೊಲ ಮಾರಿ ಶಿಕ್ಷಣ ಕಲಿಸ್ರಿ, ಒಳ್ಳೆ ನೌಕರಿ ಕೊಡಿಸ್ರಿ. ಆದ್ರ ತಂದೆ ತಾಯಿಯನ್ನು ಮರೆಯುವಂತ ಶಿಕ್ಷಣ ಬೇಡ. ಮೊನ್ನೆ ಬೆಳಗಾವಿ ಜಿಲ್ಲೆಯೊಳಗೆ ಬೆಳಗಾವಿ ಕಟ್ಟಿ ಅಂತೇಳಿ ಕಂಡಕ್ಟರ್ ಅಲ್ರಿ, ಕಂಡಕ್ಟರ್ 80 ವರ್ಷದ ತಾಯಿಯನ್ನ ಶುಗರ್ BP ಗುಳಿಗೆ ಕೊಟ್ಟನ ಕೈಯಾಗ, ರಗ್ ಚಾದರ್ ಕೈಯಾಗ ಕೊಟ್ಟಾರ. ಕಾರ್ ಒಳಗ್ ಕರ್ಕೊಂಡು ಬಂದ್ 8 ಕಿಲೋಮೀಟರ್ ದೂರ ಹೈವೇ ಮ್ಯಾಗ ನಾಯಿ ನುಗ್ಗಿಸ್ದಂಗ್ ಕೆಳಗೆ ನುಗ್ಸನ್ ತಾಯಿನ. ಎಲ್ಲಿ ಹೊಂಟದ ಸಂಸ್ಕಾರ? ಒಬ್ಬ ತಂದೆ, ಇದೇ ನಮ್ಮ ಕರ್ನಾಟಕದೊಳಗೆ 79 ವರ್ಷದ ಒಬ್ಬ ತಂದೆ ಸತ್ರ 2 ಜನ ಅಣ್ಣ ತಮ್ಮ. ಒಬ್ಬ ದಕ್ಷಿಣ ಆಫ್ರಿಕಾದೊಳಗದಾನ, ಇನ್ನೊಬ್ಬ ಕೆನಡಾದೊಳಗದಾನ.
ಫೋನ್ ಹಚ್ತಾರ, ನಿಮ್ಮ ತಂದೆ ಸತ್ತಾನ್ರಿ, ಸತ್ತಾಗ ನೀ ಹೋಗಕ್ಕೆ ಅಂತ ಹೇಳ್ತಾರೆ, ಹಂಚ್ಕೊಳ್ತಾರ. ಶಿಕ್ಷಣ ಕೊಡ್ಬೇಡ್ರಿ ಅಂತ ಹೇಳತ್ತಿಲ್ಲ, ರೊಕ್ಕ ಖರ್ಚು ಮಾಡಬೇಡ್ರಿ ಅಂತ ಹೇಳತ್ತಿಲ್ಲ. ನಿಮ್ಮ ಬಡತನ, ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಭೂಮಿ, ನಿಮ್ಮ ಬೆಳೆ, ನಿಮ್ಮ ಮಳೆಯೊಳಗಿನ ಸಂಸ್ಕಾರ, ಇದೆಲ್ಲವನ್ನ ಮಕ್ಕಳಿಗೆ ಕೊಟ್ಟು ಬೆಳೆಸ್ರಿ. 13, 14, 15 ವರ್ಷದ ಹುಡುಗರು ಇವತ್ತು ಸೆರೆ ಕೊಡ್ಲಿಕ್ಕತ್ತಾವ, ಬಿಡಿ ಸೇರ್ಲಿಕ್ಕತ್ತಾವ. ಮೊದಲ ಹಿರಿಯರ ಮನೆಯೊಳಗೆ ಓಣ್ಯಾಗ ಒಬ್ಬ ಹಿರಿಯ ಹೊಂಟ್ರ 100 ಜನ ಹೆಣ್ಮಕ್ಳು ಸಹಿತ ಹೊರಗೆ ಬರ್ತಿರ್ಲಿಲ್ಲ. ಯಾವುದೇ ಸಣ್ಣ ವಯಸ್ಸಿನ ಯುವಕರ ಎದುರಿಗೆ ಬರ್ತಿರ್ಲಿಲ್ಲ. ಎಲ್ಲಿ ಹೊಂಟದ? ಸಂಸ್ಕಾರಯುತವಾಗಿ ನಾವು ಬೆಳಿಬೇಕಾಗ್ಯದ. ನಿಜವಾದ ರೂಢಿಗತಿಯನ್ನು ನಾವು ಬೆಳೆಸ್ಕೋಬೇಕಾಗ್ಯದ. ಇವತ್ತು ನೋಡ್ರಿ, ರೈತ ಸಂಘ ಸುಮ್ಮನೆ ಹೆಸರು ಹೇಳ್ಕೊಂತ ಹೊಂಟಿಲ್ಲ. ಹುಕ್ಕೇರಿ ಭಾಗ ಇದು ನೋಡ್ರಿ, ಯಾವ್ದು ರಾಮದುರ್ಗ ಭಾಗದೊಳಗೆ ಅಲ್ಲಿ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ಯಾಕೆ ನೀರಾವರಿಗಾಗಿ ಅಶೋಕ್ ಪಟ್ಟಣ ಅಂತ MLA ಅವರು ಅದಾರ. ಇವರು ಹೋರಾಟ ಮಾಡಕ್ 1 ತಿಂಗಳು ಅಡ್ಡಾಡ್ಯಾರ, ಹಳ್ಳಿ ಅಡ್ಡಾಡ್ಯಾರ. 25,000 ಜನ ಹವೆ ಮ್ಯಾಕುಂಶ ರೋಡ್ ಬಂದ್ ಮಾಡಿ MLA ನಾಳೆ ಮುಂಜಾನೆ ಹೋರಾಟ ಐತಾರೆ, ಇವತ್ತು ಬೆಂಗಳೂರು ಹೋಗ್ಬಿಟ್ಟ. ಅವಾಗ ನಾವು ಹೋರಾಟ ಮಾಡಿದ್ವಿ. ಪಾಪ ಮಾಧ್ಯಮ ಮಿತ್ರರು ಕೇಳಿದ್ರು, ಏನ್ ಕೇಳಿದ್ರು ಅಂದ್ರ, ಅಲ್ರಿ ಗುರುಜಿ ಚುನಪ್ಪನ, ನೀವು ಮಲ್ಲಪ್ಪನ ರೋಡ್ ಮ್ಯಾಕ್ ಕುಂತ್ರಿ, ಜಗದೀಶ್ ಅವ್ರು ಕುಂತ್ರು, BS ನಾಯ್ಕ ಅವ್ರು ಕುಂತ್ರು, ಮತ್ MLA ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂದ್ರ ಅವರು. ನಾವೇನ್ ಹೇಳಿದ್ವಿ ಸರ್, ಸಾಯಂಕಾಲ ಮಟ್ಟ ಹೋರಾಟ ಮಾಡ್ತೀವಿ, ಪಾಪ ಶಾಸಕರು ಬಂದ್ರ ಚಲೋ ಆಕೈತಿ, ಬರ್ಲಿಲ್ಲ ಅಂದ್ರ ನಾಳೆ ಮುಂಜಾನೆ ಶಾಸಕರು ತೂಕದಟ್ಟ ಒಂದ್ ಥರ್ಮಾಕೋಲ್ ಮಾಡ್ತೀವಿ, ಬೆಂಕಿಯ ಸುಟ್ಟು ಪುಣ್ಯ ತಿತ್ತಿ ಮಾಡ್ತೀವಿ. ಒಟ್ಟ MLA ಒಂದೂ ಮಾತಾಡ್ಲಿಲ್ಲ. ನಾಳೆ ಬರ್ಲಿಕ್ಕಂದ್ರ ಕೇಳಿದ್ರು, ನಾಳೆ ಬರ್ಲಿಲ್ಲ ಅಂದ್ರೆ 3 ದಿನ ಆದ ನಂತರ ಜಗಲಿ ಮ್ಯಾಗ ತಗೋತೀವಿ, ಅವಾಗ ಬರ್ಬೇಕು. ಒಂದ ಫೋನ್ DSP ಸಾಹೇಬ್ರಿಗೆ ಬಂತು, ಗುರುಜಿಗೆ ಚುನಪ್ಪ ಬೈಬೇಡ ಅಂತ ಕೇಳಪ್ಪ, ನಾ ಬರತ್ತೆ 10 ಗಂಟೆ. ಪಾಪ ಪುಣ್ಯಾತ್ಮ ಡೆಲ್ಲಿಗೆ ಹೋಗೋದು ಬಿಟ್ಟು ವಾಪಸ್ ಹುಬ್ಬಳ್ಳಿಗೆ ಬಂದ 11:30 ಆಗಿತ್ತಲ್ಲ, 11:30 ಬಂದ ವೇದಿಕೆ ಮುಂದೆ ಚುನಪ್ಪ ಗುರುಜಿಯವರ ಏನೇನ್ ನೀರಾವರಿ ಇದಾವ 1 ತಿಂಗಳೊಳಗೆ ಮಾಡಿ ಕೊಡ್ತೀನಿ, ಇದೆಲ್ಲ ಜನರ ಆಶೀರ್ವಾದ ನನಗೆ ಮಾಡಿಸ್ರಿ. ನೀವು ಕೆಲಸ ಮಾಡ್ರ ಮಾಡೇ ಮಾಡ್ತಾರೆ, ನಮ್ಗೆ ಯಾಕೆ ಕೇಳ್ತೀರಿ? ಹಿಂಗ ಗಟ್ಟಿ. ಇದನ್ನ ಯಾಕೆ ಉದಾಹರಣೆ ಕೊಟ್ನಿ ಅಂತಂದ್ರ, ನೀವೇನು ಶಿವಶಕ್ತಿ ನೀರಾವರಿಗಾಗಿ 210 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಪ್ರಪೋಸಲ್ ಹೋಗ್ಯದಲ್ಲ, ಇದು ಜಾರಿಯಾಗಿ ಲಿಖಿತ ರೂಪದೊಳಗೆ ನಿಮ್ಮ ಕೈಯಾಗ ಬರ್ಬೇಕಾದ್ರೆ ಈ ಕಾರ್ಯಕ್ರಮ ಮಾಡಿದ್ರೆ ಬರಂಗಿಲ್ಲ ಅಧ್ಯಕ್ಷರ. ಇದು ಈ ಭಾಗದ ಎಷ್ಟು ಹಳ್ಳಿಗಳಾದ್ರ ಉಪಯೋಗ ತಗೊಳ್ತಾರಲ್ಲ, ಎಲ್ಲಾ ಹಳ್ಳಿಯೊಳಗೆ ಸಂಘಟನೆ ಆಗ್ರಿ, ಸಂಚಾರ ಮಾಡ್ರಿ, ಮನೆ ಮನೆಗೆ ಭೇಟಿ ಆಗ್ರಿ, ಯಾವ ಹೈವೇ ಬಂದ್ ಮಾಡ್ತೀರಿ, ರೋಡ್ ಬಂದ್ ಮಾಡ್ತೀರಿ, ಒಂದು ನಿರ್ಧಾರ ಮಾಡ್ರಿ. ಇಡೀ ರಾಜ್ಯದ 31 ಜಿಲ್ಲೆಗಳ ರೈತ ಮುಖಂಡರನ್ನ, ರೈತ ಕಾರ್ಯಕರ್ತರನ್ನ ಕರ್ಕೊಂಡು, ನಮ್ಮ ರಾಯಬಾಗ್ ತಾಲೂಕಿನ ಎಲ್ಲಾ ಮುಖಂಡರ ಕರ್ಕೊಂಡು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನೀವೆಲ್ಲಿ ಕೊಂಡಿರ್ತೀರಲ್ಲ, 1 ಸಾರಿ ನಾವು ಬಂದು ಕುಂತೀವಿ ಅಂತಂದ್ರ ನಿಮ್ಮ ನೀರಾವರಿ ಪೇಪರ್ನಾಗ ಮೊದಲು ಚಾಲು ಆಗ್ಬೇಕು, ಅಲ್ಲಿ ತಕ ಬಿಡಂಗಿಲ್ಲ. ಮಾಡಿ ಕೊಡ್ತೀವಿ ಅಂತ ರೈಟಿಂಗ್ ಒಳಗ ಕೊಡ್ಬೇಕು. ರಾಮದುರ್ಗ ಹಂಗ ತಗೊಂಡಿವಿ. ಹುಕ್ಕೇರಿ ಒಳಗೆ 45 ವರ್ಷ ಅಲ್ಲಿ ಎಲ್ಲಾ ನೀರಾವರಿ ಯೋಜನೆ ಅಲ್ಲೆಲ್ಲೇ ಪೈಪ್ ಬಂದಾಗ ಅಲ್ಲೇ ಗಟ್ರ ತುಂಬಿ ಎಲ್ಲೇ ನಿಂತಿದ್ದು. 4 ದಿನ ನಿರಂತರ ಹೋರಾಟ ಮಾಡಿದ ಬೆಂಗಳೂರು MD ಅವರು ಇಲ್ಲಿ ಬಂದ ಚುನಪ್ಪನ ನನ್ನ ಮುಂದೆ ರೈಟಿಂಗ್ ಒಳಗೆ ಬರೋದು ಕೊಟ್ಟು ಒಟ್ಟ 2 ತಿಂಗಳೊಳಗೆ ಮಾಡಿ ಕೊಡ್ತೀನಿ. ಮರುದಿವಸ ಪೈಪ್ಲೈನ್ ಸರ್ವೆ ನಡೆಯಾಕ. ಇದನ್ನ ಯಾಕೆ ಕೇಳಾಕತ್ತೀನಿ ಅಂದ್ರ, ಮೊನ್ನೆ ನಾವು ಬೆಂಗಳೂರು ಹೋಗಿದ್ದೀವಿ, ವಿದ್ಯುತ್ ಬಗ್ಗೆ ಯಾರು ಮಾತಾಡಿದ್ರಲ್ಲ. ವಿದ್ಯುತ್ ಸರ್ಕಾರದಿಂದ ಏನು ಬೇಕಾದ್ರೆ ನಾವು ಕೇಳಬಹುದು, ಖಾಸಗೀಕರಣ ಮಾಡ್ತಾ ಇದ್ರು, ಅದನ್ನ ಟಾಟಾ ಕಂಪನಿ ಕೊಡ್ತಾ ಇದ್ರು. ಮೊನ್ನೆ ಫ್ರೀಡಂ ಪಾರ್ಕ್ ಒಳಗೆ 15,000 ರೈತರನ್ನ ತಗೊಂಡು, ವಿದ್ಯುತ್ ಗುತ್ತಿಗೆದಾರನ್ನ ತಗೊಂಡು ಫ್ರೀಡಂ ಪಾರ್ಕ್ ಬೆಂಗಳೂರೊಳಗೆ ಹೋರಾಟ ಮಾಡಿದ್ರ DK ಶಿವಕುಮಾರ್ ಅವರು ಮುಂದೆ 2 ದಿನದೊಳಗ ನಾನು ಖಾಸಗೀಕರಣ ಮಾಡಂಗಿಲ್ಲ ಅಧ್ಯಕ್ಷರಂತೆ ಹಿಂಗ್ ತಗೊಂಡ್ರು. ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಿರ್ಲಿ, ಬಿಡದಿ ಒಳಗೆ ರೈತರು ಜಮೀನು ಕಸ್ಕೊಳ್ಲಿಕ್ಕತ್ತಾರ, ಟೌನ್ಶಿಪ್ ಮಾಡ್ಲಿಕ್ಕತ್ತಾರ. ಪಾಪ 1 ಎಕರೆಗೆ ಎಷ್ಟು ಕೊಡಕತ್ತಾರ ಗೊತ್ತದ್ರಿ? 1 ಎಕರೆಗೆ 2.5 ಕೋಟಿ ರೂಪಾಯಿ ಪರಿಹಾರ ಕೊಡಕತ್ತಾರ. ಒಂದು ತೆಂಗಿನ ಗಿಡಕ್ಕೆ 45,000, ಮಾವಿನ ಗಿಡಕ್ಕೆ 64,000 ರೂಪಾಯಿ ಕೊಡಕತ್ತಾರ. ಅಲ್ಲಿ 2.5 ಕೋಟಿ ಕೊಟ್ಟಿರಲ್ಲ, ನಾವು ಏನಕತ್ತೀವಿ, ಯಾವ ಮಟ್ಟಿ ಆಗಲಿ ಯಾವ್ದಾರ ಯೋಜನೆಗಳಿಗೆ ರೈತ ಭೂಮಿ ಕಳ್ಕೊಂಡಲ್ಲ ಉತ್ತರ ಕರ್ನಾಟಕದೊಳಗ, ಇಲ್ಲಿ ಎಷ್ಟ ಪರಿಹಾರ ಹಿಂದೆ ಕೊಟ್ಟಿದ್ರು ಬದಿಗೆ ಸರಿಸಿ ಅಲ್ಲಿ ಹೆಂಗ್ 2.5 ಕೋಟಿ ಕೊಡಕತ್ತಿರಲ್ಲ, ಈ ಭಾಗದವು 2.5 ಕೋಟಿ ರೂಪಾಯಿ ಕೊಡ್ರಿ. ನೀವೆಲ್ಲ ಬೆಳಗಾಂ ಜಿಲ್ಲೆ ರೈತರು ಬಹಳ ಪುಣ್ಯವಂತರದಿರಿ. ಎಲ್ಲ ರೈತ ಸಂಘ ಮುಖಂಡರು ಪಡೆದಿರಿ, ನೀವು ಟವಲ್ ಹಾಕೊಂಡಿರಿ. ಇಂಥ ಗಟ್ಟಿ ಹೋರಾಟಗಾರರಿಂದ 3,300 ರೂಪಾಯಿ ನೀವು ತಗೊಂಡ್ರಿ. ನಿಮ್ಮ ಹೋರಾಟದ ಫಲ
ಆದ್ರ ಮೈಸೂರು, ಚಾಮರಾಜನಗರ, ಮಂಡ್ಯ, ಮಳವಳ್ಳಿ ಭಾಗದೊಳಗ 2290 ರೂಪಾಯಿ ಒಂದು ಟನ್ನಿಗೆ. ಎಷ್ಟು ವ್ಯತ್ಯಾಸ ಅದ? 1000 ರೂಪಾಯಿ ಗಟ್ಟಲೆ ವ್ಯತ್ಯಾಸ ಅದ. ನಿಮ್ಮ ಗುರ್ಲಾಪುರ ಹೋರಾಟ, ಬೀದರ್, ಗುಲ್ಬರ್ಗ, ರಾಯಚೂರು ಭಾಗಕ್ಕೆ ಎಷ್ಟು ಹೆಚ್ಚಾಗ್ಯದ? 2400 ತಗೊಳ್ತಿದ್ರು. 700-800 ರೂಪಾಯಿ ಒಮ್ಮೆ ಏರಿಯದ. ರೈತ ಸಂಘ ತಾಕತ್ತು, ಗಟ್ಟಿತನ, ಹೋರಾಟಕ್ಕೆ ಏನು ಬೇಕಾದ್ರೂ ಶರಣಾಗ್ತದ, ತಳಿವಾಗ್ತದ. ಇವತ್ತು ಯಾವುದೇ ರಾಜಕಾರಣಿಗಳು ನಮಗೆ ಸಹಕಾರ ಇಲ್ಲ. ಆದ್ರ ಈ ಜಿಲ್ಲೆಗೆ ಒಬ್ಬರು SP ಬಂದಾರ, ರಾಮರಾಜನ್ ಅಂತ ಹೇಳಿ. ಎಂತ ಒಳ್ಳೆ ವ್ಯಕ್ತಿ ಅದಾರ, ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿಯು. ನಮ್ಮ ಯಾವುದೇ ಹೋರಾಟ ಬೆಂಬಲ ಕೊಟ್ಟಿರ್ತಕ್ಕ ಎಲ್ಲಾ ರಾಜಕಾರಣಿಗಳು ಒಳಗೆ ವಿರೋಧ ಮಾಡ್ತಾರ. ಆದ್ರ SP ಅವ್ರು ಹೆಂಗದಾರ ಅಂತಂದ್ರ ನಮ್ಮ ಜೊತೆ ಮಧ್ಯದೊಳಗೆ ಬಂದು ಕುಂತು ನಿಮ್ಮಂತ ನಿಸ್ವಾರ್ಥ ಹೋರಾಟಗಾರನ ಇಲ್ಲಿವರೆಗೆ ನೋಡಿಲ್ರಿ. ನೀವು ಯಾವ ಹೋರಾಟ ಮಾಡ್ತೀರಿ ಮಾಡ್ರಿ, ಅದಕ್ಕೆ ನಮ್ಗೆ ಸಂಪೂರ್ಣ ಕಾನೂನಿನ ಬೆಂಬಲ ಐತೆ. ಇಂಥವ್ರು ಬೇಕಾಗ್ಯಾರ. ಅದರಾಗ ನಿಮ್ಮ ಜಿಲ್ಲಾದಾಗ ಕೆಲವು ಜನ ಜಿಲ್ಲಾ ರಾಜಕಾರಣಿಗಳದ ನೋಡ್ಬೇಕು. ಏನು ಗುಡ್ಡು ಅವ್ರದ, ರೋಡು ಅವ್ರದ, ಇನ್ನೊಂದ್ ಸ್ವಲ್ಪ ಬಿಟ್ರೆ ಈ ರೋಡ್ ಮ್ಯಾಗ ಹಾಯ್ಕೊತಾರ ಅವ್ರು. ತಮ್ಮ ವಿಜಯನಗರ ಸಾಮ್ರಾಜ್ಯನ ಅಡಿಗೆ ಹೋಗ್ಯಾರ. ಕೋವಿಡ್ದಾಗ ಯಾರ್ಯಾರು ಹೋಗ್ಯಾರ್ರಿ? ಬಹಳ ದೊಡ್ಡ ದೊಡ್ಡ ಮನಿ ಕಟ್ಟಿದ್ರು. ಎಲ್ಲೋ ಹೊರದೇಶದೊಳಗೆ ಬ್ಯಾಂಕ್ ಅಂತಾರಲ್ರಿ, ಅದಾರು ಸ್ವಿಸ್ ಬ್ಯಾಂಕ್ ಅಲ್ಲ, ಸ್ವಲ್ಪ ನಾವು ಹೇಳಕ್ ಬರಂಗಿಲ್ಲ. ಅಲ್ಲೆಲ್ಲ ರೊಕ್ಕ ಇಟ್ಟವ್ರು ಹೋಗ್ಯಾರ. ಮತ್ತ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಬೆಳಗಾಂ ಜಿಲ್ಲೆಯವರು ಸುರೇಶ್ ಅಂಗಡಿ ಅಂತಿದ್ರು, ರೈಲ್ವೆ ಮಂತ್ರಿ ಇದ್ರಲ್ರಿ ಅವ್ರು. ಕೋವಿಡ್ ದಾಗ ತೀರ್ಕೊಂಡ್ರು. ಟಿವ್ಯಾಗ ನೋಡಿರಿಲ್ಲ, ಸುರೇಶ್ ಅಂಗಡಿ ಅಂತ ರೈಲ್ವೆ ಮಂತ್ರಿ ತೀರ್ಕೊಂಡ್ರು. ಅವ್ರು ಶರೀರ ಬರ್ತಲ್ರಿ ಕರ್ನಾಟಕಕ್ಕೆ, ಬರ್ಲಿ. ಮಣ್ಣು ಮಾಡುವಾಗ ದೆಹಲಿ ಒಳಗೆ ಮಣ್ಣು ಮಾಡ್ತಾ ಇದ್ರು. 2 ಕಾಲ ಕಡಿಗೆ ಕಟ್ಟಿದ್ರು, ಕಾಲ ಹಾಕಿ ಬಿಟ್ಟು ಜೋತ್ ಬಿದ್ದು. ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ, ಬಂಧು ಬಾಂಧವರು ಮುಟ್ಲಿಲ್ಲ. ಯಾರು ಮುಟ್ಟಿದ್ರಿ? ಕಟ್ಟಿಗೆ ಹೋದ. ಅಂತವ್ರ ಉಳಿದಿಲ್ಲ. ರೋಡ್ ನಂದ, ಫ್ಯಾಕ್ಟ್ರಿ ನಂದ, ಮನಿ ನಂದ, MLA ಸ್ಥಾನ ನಂದ. ಈಗ ಒಂದ್ ಸಣ್ಣ ಉದಾಹರಣೆ ಕೊಡ್ತೀರಪ್ಪ. ಕೆಂಪಟ್ಟಿಗೆ ಕರ್ಸಿರಿ ನಮಗೆ. ಇಲ್ಲೊಂದು ಬಹಳ ದೊಡ್ಡ ಮನಿ ಕಟ್ಟಿರಿ ಅಂತ ತಿಳ್ಕೊರಿ. ಯಾರೋ ಚುನಾಪನ ನಾನು ಎಲ್ಲಾ ಮುಖಂಡರು ಮನಿ ಪೂಜೆ ಕರಿತೀರಿ. ನಾವೇನಂತೀವಿ? ಮನಿ ಪೂಜೆ ಮಾಡಿ ಬಹಳ ಚಂದ ಕಟ್ಟಿರಪ್ಪ, ಬಹಳ ಚಲೋ ಅದ ಅಂತ ನಾವ್ ಹೇಳ್ತೀವಿ. ಅವ್ ಮನಿ ಮಾಲಕ್ಕೇನಂತಾನ, ಯಪ್ಪ ನಮ್ಮದೇನೈತ್ರಿ, ಎಲ್ಲ ನಿಮ್ಮದ, ನಿಮ್ಮ ಆಶೀರ್ವಾದ ಇದೆಲ್ಲ ನಿಮ್ಮದರಿ ಅಂತ ಹಂಗಂತಾನ. ಮತ್ ಹಂಗ ಅಂದಾನ ಬಾ ಚುನಾಪನ ತಗೋಂಗಾರ ಪೆನ್ನ ಪೇಪರ್ ಸಹಿ ಮಾಡಂದ್ರ ಕಷ್ಟ ನಮ್ಮತ್ತ ರಮೇಶ್ ಅನ್ನ ಗುರುಗಳ ಗಾಡಿ ಆ ಓಣ್ಯಾಗ ಹಚ್ಚೋರ ಈ ಓಣ್ಯಾಗ ಹಚ್ಚೋರ. ಸಮಯ ಬಹಳ ಆಗ್ಯದ, ಬಹಳಷ್ಟು ಮಾತನಾಡಿನಿ. ಯಾಕಂದ್ರೆ ನಮ್ಮವರು ಅಭಿಮಾನ ಈ DCC ಬ್ಯಾಂಕಿಂದ ಒಂದಲ್ಲ, DCC ಬ್ಯಾಂಕ್ನಾಗ ಇದ್ದವರು ಹೆಂಗಾಗೈತಂದ್ರ ಮೊನ್ನೆ 700 ಕೋಟಿ ರೂಪಾಯಿ ಸಾಲ ಕೊಡೋರಿದ್ರು. ಹಾಳಾಗೋ ಫ್ಯಾಕ್ಟ್ರಿ, ಮುಳುಗಿಸುವಂತ ಫ್ಯಾಕ್ಟ್ರಿ. ಅವಾಗ ನಾವು ಬೆಳಗಾವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. 700 ಕೋಟಿ ಅಲ್ಲಪ್ಪ, 7,000 ಕೋಟಿ ರೂಪಾಯಿ ಸಾಲ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರ ಲಾಕೌಟ್ ಆಗಿ ಹಾಳಾಗಿ ಟ್ರಿಬ್ಯುನಲ್ ಹೋಗಿ ಅರ್ಧ ಕಡಿಮೆ ಮಾಡಿ ತುಂಬ ಫ್ಯಾಕ್ಟ್ರಿಗಳಿಗೆ ಕೊಡಬೇಡ್ರಿ. ಅದು ರೈತರ ಹಣ. ಮುರುಗೋಡು ಮಹಾಂತಜ ಕಟ್ಟಿದ ಬ್ಯಾಂಕಿನ ಹಣ, ಅದು ಹಾಳು ಮಾಡಬೇಡ್ರಿ. ಮತ್ತದ ರೈತರಿಗೆ 40,000 ಯಾಕೆ ಕೊಡ್ತೀರಿ ಅಂತ ಹೆಚ್ಚು ಕೊಡ್ರಿ, ಲಾಸ್ ಆಕತ್ತೆ ಅಂತ ಹೇಳಿದ್ರು. ಯಾರು? DCC ಬ್ಯಾಂಕಿನ ಅಧ್ಯಕ್ಷರು. ನಾವು ಕ್ಷಮಾ ಕೇಳಿಸೇ ಬಿಟ್ಟಿವಿ, ಕೇಳಿಸಿದ ಕ್ಷಮಾ ಕೇಳಿಸಿ. ರೈತರಿಗೆ ಅಂದ್ರ ಅವ ಎಂತ ದೊಡ್ಡ ಸ್ಥಾನದಾಗಿದ್ರು ಕ್ಷಮಾ ಕೇಳಿಸೇ ಬಿಡುದು. ರೈತರಿಗೆ ಅನ್ನುವ ಹುಷಾರ್ಲೆ ಅನ್ನಬೇಕು, ಅವ್ರಿಗೆ ಮಾಹಿತಿ ಇರ್ಲಿಕ್ಕೆ ಚುನಾಪನ. ನಬಾರ್ಡ್ ಗೈಡ್ಲೈನ್ಸ್ ಐತಿ. ಏನೈತಂದ್ರ 82,600 ರೂಪಾಯಿ ಪ್ರತಿ ರೈತ ಎಕರೆ ಕೊಡ್ಬೇಕಂತ ಐತಿ. ಕೇಳಕ್ ಹೋಗೋಣ ಬರ್ತೀರಿ ಎಲ್ಲರೂ? ಲೋನ್ ಬೇಕಾಗಿಲ್ಲ ಯಾರಿಗೆ? 0% ಬಡ್ಡಿ ಹೋಗ್ತಮ್ಮ, ಆರಾಮ್ ಇರ್ಬೋದು. ಬ್ಯಾಂಕಿಗೆ ರೊಕ್ಕ ಕಟ್ಟಿ ಎದಕ್ಕೆ ಬೇಕಾಗಿತ್ತು? ನಾವ್ ಯಾಕೆ ಇಷ್ಟು ದುಡ್ಡು ಕೊಡಕತ್ತೀವಿ ಗೊತ್ತದ? ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ, ಬಂಗಾರ ಚೈನ ಕಿರೀಟ ಹಾಕೋಬೇಕಂತೇನಿಲ್ಲ, ಆರಾಮದ್ವಿ ನಾವು. ಏನು ನಮ್ಮ ಸಂಕಲ್ಪ ಐತಿ ಅಂತಂದ್ರ 31 ಜಿಲ್ಲೆ ಒಳಗ ರೈತ ಮನಿ ಒಳಗ ಮದುವೆ ಅದ ಅಂತಂದ್ರ ಯಾವ ಬ್ಯಾಂಕಿನಾಗ ಯಾರ ಕಡೆ ಬಡ್ಡಿ ಹಂಗ ಸಾಲ ತರಬಾರ್ದು. ಒಳಗ ಟ್ರೆಜರಿ ಒಳಗಿನ ರೊಕ್ಕ ತಂದ ಮದುವೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾವಾಗ ರೈತ ಬರ್ತೈತ ಅವಾಗ ನಾವು ಗೆದ್ದಂಗಿಲ್ಲ.
ರೈತ ಎಲ್ಲಿ ಸಾಲ ಮಾಡಬಾರ್ದು. ಮಕ್ಕಳ ಶಿಕ್ಷಣಕ್ಕಾಗಿ 5 ಲಕ್ಷ 10 ಲಕ್ಷ ಫೀ ತುಂಬುವ ಸಂದರ್ಭ ಅಂತಂದ್ರ ತಾಯಂದ್ರ ಕೊಳ್ಳಾಗಿನ ಬಂಗಾರ ಒತ್ತಿ ರೊಕ್ಕ ಕೊಡೋದಲ್ಲ, ಒಳಗಿಂದ ತಂದು ತಗೋತಮ್ಮ ಫೀ ತುಂಬ ಅನ್ನುವಂತ ಸಾಮರ್ಥ್ಯ ಬರ್ಬೇಕು ಪ್ರತಿಯೊಬ್ಬ ರೈತಿಗ. ನಾವು ಬಡ್ಡಿ ಹಂಗ ರೊಕ್ಕ ತಗ್ಸೋದು, ಬಂಗಾರ ಮಾರುದು, ಜಮೀನನ್ನ ಇನ್ನೊಂದು ಕರಾರ್ ಮತ್ತೊಬ್ರಿಗೆ ಬಡ್ಡಿ ಹಂಗ ಬರೋದು ಕೊಡುದು, ಅವ ಬರ್ಕೊಂಡ 3 ವರ್ಷ ಆದಂತ ರೊಕ್ಕ ಕೊಡಕ್ ಹೋದ್ರ ಈ ಖರೀದಿ ಆಗಿದ್ ಕೊಡಂಗಿಲ್ಲ, ಅವನು ಕಲಿಯೋಗಿಲ್ಲ ಆಗೈತಿಲ್ರಿ. ಅದಕ್ಕ ಡಿಸಿಸಿ ಬ್ಯಾಂಕಿಂದು ನಬಾರ್ಡ್ ಗೈಡೆನ್ಸ್ ಪ್ರಕಾರ 82,600 ರೂಪಾಯಿ ಪ್ರತಿಯೊಬ್ಬ ರೈತ ಕೊಡ್ಬೇಕು. ಈಗ ಬರೀ 40,000 ರೂಪಾಯಿ ಕೊಡ್ತಾರ. ಏನಂದ KVJ ಇರ್ಲಿ, ಸ್ಟೇಟ್ ಬ್ಯಾಂಕ್ ನಾಗ ಇರ್ಲಿ, ಕೆನರಾದಾಗ ಲೋನ್ ಇರ್ಲಿ, ಸೊಸೈಟಿಯಾಗ ಕೊಡ್ಲೇಬೇಕು. ನೀವೆಲ್ಲಾ ಗಟ್ಟಿ ಆದ್ರಂದ್ರ ಚುನಪ್ಪ ಪೂಜಾರಿ ಎಲ್ಲ ರೈತ ಮುಖಂಡರ ನೇತೃತ್ವದೊಳಗ ಬರುವ ಕೆಲವೇ ದಿನಮಾನಗಳ ಡಿಸಿಸಿ ಬ್ಯಾಂಕಿನ ಮುಂದೆ ಹೋರಾಟ ಮಾಡೋದಿರಿ. ಬರ್ತೀರಿ ಎಲ್ಲರೂ? ರೊಕ್ಕ ತಗೊಂಡ ಬರುವ ಮತ್ತ 82,000 ತಾಯಿ 200 ರೂಪಾಯಿ ಬರಕತ್ತಿಲ್ಲ. ನಮಗೂ ಡೀಸೆಲ್ ಕಡಿಮೆ ಆಗೈತಿಲ್ಲ ಅಂತ ಕೊಟ್ಟಾರೆ ಬಿಡ್ರಲ್ಲ ಹೆಂಗ್ರಿ? ಮತ್ತ ಅವ್ರನ್ನ ಕೇಳೋದ್ರೆ ಯಾರು ಕೇಳೋದು ನಾವು? ಸಾಕು. ಕೊನೆಯದಾಗ ಒಂದು ಮಾತೇ ನಾನು ಮಾತು ಮುಗಿಸ್ತೀನಿ. ಧೈರ್ಯವಂತ ಆಗಿರ್ಬೇಕು. ಹಂಗ ಒಂದು ಮಾತು ಹೇಳ್ತೀನಿ, ಯುವಕರು ಬಹಳ ಗಟ್ಟಿ ಇರಬೇಕು. ಗುರು ಅಂದ್ರೆ ಎಲ್ಲರಿಗೂ ತಿಳಿಸೋಣ ಇಲ್ಲೇ ಒಬ್ಬ ಯುವಕ. ಹಂಗ ಹೇಳ್ತೀನಿ, ಮುಂದೆ ಹಿರಿಯರು ಕೂತಾರ, ತಲೆ ಮ್ಯಾಗ ಹೂವಾಗಿದ್ದು ತಮ್ಮ ಮಾಡಬೇಡ. ಗುರುವಿನ ಕನ ಕೃಷ್ಣನ್ ಚಕ್ರ ಇದ್ದಾಗ ತಿಳಿತಿಲ್ಲ ನಿನಗೆ ಅಷ್ಟು ಲಕ್ಷ ಅರ್ಥದ್ರ ಸಾಕು. ಮುಂದೆ ಹಿರಿಯರು ಕೂತಾರ, ಹಿರಿಯರ ತಲೆ ಮ್ಯಾಗ ಹೂವಾಗಿದ್ದು ಮಾಡಬೇಡ, ತಿಳ್ಕೊ. ಈ ಕೆಂಪಟ್ಟಿ ಅಂತ ಗ್ರಾಮ, ಯಾಕಂದ್ರೆ ನಂದು MA PhD ಆಗೈತಿ, ಧಾರವಾಡ ಮೈಸೂರಾಗ ಶಿಕ್ಷಣ ಆಗೈತಿ. ಹಂಗ ಸುಮ್ಮನೆ ಕೆಸರಿನಾಗಿಂದ ಬಂದ್ ರೈತಲ್ಲ. ಎತ್ತಿನ ಗಾಡಿ ಕಬ್ಬನ್ ಬೇರಿನಿ, ಯಾವ ಫ್ಯಾಕ್ಟ್ರಿ ಕಬ್ಬ ಹೇರಿನ ಅದ ಫ್ಯಾಕ್ಟ್ರಿ ಮಾಲಕ್ ಇವತ್ತು ನನ್ನ ಕೇಳಿ ಫ್ಯಾಕ್ಟ್ರಿ ಚಾಲೂ ಮಾಡ್ತಾರ. ಬೆಳೀರಿ, ಬೆಳೆದ ಊರಾಗ ಬಂದ್ರ ಊರೆಲ್ಲ ಅಪ್ಕೊಳ್ಳೋದು ಬೆಳೀಲಿ. ಧರ್ಮಲೇ ಬದುಕು, ರೊಕ್ಕ ಮುಟ್ಟಬೇಡ, ನ್ಯಾಯ ಮಾಡೋದೊಳಗಿರಿ. ಇಂಚಗೇರಿ ಮಾಧವಾನಂದ ಪ್ರಭುಜಿಯವರು ಸೈದಾಪುರ ಫ್ಯಾಕ್ಟ್ರಿಗೆ ಹೋರಾಟ ಮಾಡಿದಾಗ 5 ಲಕ್ಷ ರೂಪಾಯಿ ಸುಟ್ಕೇಸ್ ತಂದು ಕೈಯಾಗ ಕೊಟ್ರ ಹೋರಾಟ ತక్కుವ ಅಂತ ಹೇಳಿ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರು ಹೇಳಿದ್ರು, 5 ಲಕ್ಷ ನನಗೆ ಕೊಡ್ತೀವಿ, ಇನ್ನೊಂದ್ ಸ್ವಲ್ಪ ರೊಕ್ಕ ರೈತರು ಕೊಡ್ಲಾ, ರೈತರು ಉದ್ದಾರ ಆಗ್ತಾರ, ಫ್ಯಾಕ್ಟ್ರಿ ಚಲೋ ಆಗ್ತದೆ. ಹೆಂಗ ಧರ್ಮಲೆ ಬದುಕಬೇಕಾಗಿದೆ. ಕೊನೆಯದಾಗ ಬಂದ ಮಾತೇ ನಮ್ಮ ಮಾತು ಮುಗಿಸ್ತೀನಿ. ಕೆಂಪಟ್ಟಿ ಅಂತ ಗ್ರಾಮದೊಳಗ ಬಹಳ ದೊಡ್ಡ ಗೌಡ್ರಿದ್ರು. 20 ವರ್ಷ ಅದು ಬಂದೂಕ್ ಪರ್ಮಿಷನ್ ಇತ್ತು. ರಮೇಶನ ಗಾಡಿಗೆ ಹಾಕಿದ್ರು, ಅವ್ರೇನು ಎನಿ ಸೈಡ್ ಕೊಂದಿರ್ಲಿಲ್ಲ. ಏನಾಗಿತ್ತು, ಊರಾಗ ಹುಲಿ ಬಂತು ಮಧ್ಯರಾತ್ರಿ 11-12 ಗಂಟೆಗೆ. ಗೌಡ್ರು ಒಟ್ಟ ಓಡ್ಕೊಂತ ಮನಿಗೆ ಹೋದ್ರು. ಹೆಂಡತಿಗೆ ಹೇಳಿದ್ರು, ಆ ಬಂದೂಕ್ ತಗುತ್ತಾ ಹುಲಿ ಕೊಂದು ಬರ್ತೀನಿ ಅಂದ್ರು. ಅವಾಗ ಹೆಂಡತಿಗೆ ಎಷ್ಟು ಖುಷಿ ಆತಂದ್ರ, ನನ್ನ ಗಂಡ 20 ವರ್ಷ ಆತ ಒಂದು ಇಲ್ಲಿ ಸೈತ್ ಕೊಂದಿಲ್ಲ, ಇವತ್ತು ಹುಲಿ ಕೊಲ್ಲಾಕೊಂಡೆ ಅನ್ನೋದು ಖುಷಿಯಾಗಿ ಬಂದೂಕ್ ತಗದ್ ಹೆಗಲಿಗೆ ಹಾಕಿ ನಿಲ್ಲ ಅಂದ್ರು. ನಿಂದ್ರಿ ಒಳಗಿಂದ ಆರತಿ ತಂದ್ರು. ಆರತಿ ಬೆಳಗ್ಗೆ ಸಿಂಧೂರ್ ಹಚ್ಚಿದ್ರು. ಹೋಗಿ ಬರೀ ಹುಲಿಕೊಂದು ಬರೀ ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ಎಲ್ಲಾರು ಕೂಡ ಊಟ ಮಾಡೋಣ್ರಿ ಎಂದ್ರು. 1-2 ತಾಸು ತಾಯಿ ಅಡಿಗೆ ಮನ್ಯಾಗ ಹೋಗಿ ಹೋಳಿಗೆ, ಹಾಲು, ಹಣ್ಣು, ಕೈಪಾಲ್ ಎಲ್ಲ ಮೃಷ್ಟಾನ್ನ ಮಾಡಿದ್ರು. ಇನ್ನೇನು ಗಂಡ ಬರೋದು ದಾರಿ ಕಾಯ್ಬೇಕಂತೇಳಿ ಬಹಳ ದೊಡ್ಡ ಮನೆಯದು. ಒಳಗಿಂದ ಬಂದು ನೋಡಿದ್ರೆ ದ್ವಾರ ಭಾಗದಾಗ ಬಂದು ಕಿಡ್ಕೊಂಡು ಹಂಗ ನಿಂತಿದ್ರು. ಅವಾಗ ಚುನಪ್ಪಣ್ಣ ಇಲ್ಲದಕ್ಕಲ್ಲ, ಯಾಕ್ರಿ ಹುಲಿ ಕೊಲ್ಲಕ್ ಹೋಗೇ ಇಲ್ಲನ್ರಿ ತಂದಾಗ ಊರಿನ ಗೌಡಂದ, ಹುಲಿ ಏನೋ ಧೈರ್ಯದಿಂದ ಕೊಲ್ಲಬೇಕಂತ ಹೊಂಟಿದ್ದೆ, ಆದ್ರೆ ಎದುರು ಮನೆ ನಾಯಿ ನನ್ನ ಚಕ್ಕರಿಸಿ ನೋಡಕತ್ತಿದ್ದ. ಚುನಪ್ಪಣ್ಣ ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರು, ಶಿವಾಜಿ ಮಹಾರಾಜರು, ಚೆನ್ನಮ್ಮ, ಬಸವಣ್ಣ, ಶಿವಯೋಗಿಗಳು, ಹುಬ್ಬಳ್ಳಿ ಸಿದ್ದಾರೂಢರು, ಗರಗದ ಮಡಿವಾಳಪ್ಪ, APJ ಅಬ್ದುಲ್ ಕಲಾಂರು, ಸಾವಿತ್ರಿಬಾಯಿ ಫುಲೆಯವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂಥ ಮಹಾತ್ಮರು ಹುಟ್ಟಿರ್ತಕ್ಕಂಥ ನಾಡಿನೊಳಗೆ ನಾವು ಹುಟ್ಟಿವಿ ಅಂತಂದ್ರೆ ಯಾಕೆ ಹೆದರುದು? ಯಾಕೆ ಹೆದರಬೇಕು? ಹೆದರ್ಸುವಂತ ಮನುಷ್ಯ ಮುಂದದ ಅಂದ್ರೆ ಅವನು ಮನುಷ್ಯನಲ್ಲ. ಅವ ಎಷ್ಟ ದೊಡ್ಡ ಸ್ಥಾನದಾಗಿದ್ರೆ ಅವನು ಮನುಷ್ಯನಲ್ರಿ. ಸಂಘಟನೆಗೆ ಬಲ ಅದ, ಗಟ್ಟಿತನಕ್ಕೆ ಬಲ ಅದ, ನ್ಯಾಯ ಮಾರ್ಗಕ್ಕೆ ಬಲ ಅದ. ಇವತ್ತು ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳು ನಮ್ಮ ರೈತ ಸಂಘಕ್ಕೆ ಯಾಕೆ ಗೌರವ ಕೊಡ್ತಾರಂತಂದ್ರ 1980 ಏನ್ ನಂಜುಂಡ ಸ್ವಾಮಿ ಅವ್ರು ಹಾಕಿ ಕೊಟ್ಟಿದ್ರಲ್ಲ, ಆ ಗಟ್ಟಿತನ, ಪ್ರಾಮಾಣಿಕತೆ, ದಿಟ್ಟತನ ಈ ರೈತ ಸಂಘಕ್ಕೆ ಬಂದೈತೆ ಅಂತ ಹೇಳಿ
ಇವತ್ತು 31 ಜಿಲ್ಲೆ ಅಡ್ಡಾಡಕ್ ಟೈಮ್ ಸಿಗತ್ ಹಂಗರಿಸ್ತಂತ ಟವಲ್ ಹಾಕ್ಲಿಕ್ಕತ್ತಾರ. ಯುವಕರಂದ್ರೆ ಯಾರು ಟವಲ್ ಹಾಕ್ತಿರ್ಲಿಲ್ಲ. ರಾಜ್ಯಗಳು ನೂರಾರು ಸಾವಿರಾರು ಲಕ್ಷಾಂತರ ಯುವಕರು ಟವಲ್ ಹಾಕ್ಲಿಕ್ಕತ್ತಾರ. ಇಲ್ಲಿ ನೋಡ್ರಿ ಚೇತನ್ ನಾಯ್ಕ ಅಂತ ಹೇಳಿ ಗಜಾನನ್ ಅವರು, ಅವರೆಲ್ಲ MA PhD ಕ್ಯಾಂಡಿಡೇಟ್, ಧಾರವಾಡದವ್ರು 10 ವರ್ಷ ಇದ್ದಂತವ್ರು, ಶಿಕ್ಷಣ ಸಂಸ್ಥೆಗಳಲ್ಲವ ಜ್ಞಾನವಂತರದಾರ. ಆದ್ರೆ ಟವಲ್ ಹಾಕೊಂಡು ರೈತರ ಸೇವಾ ಮಾಡ್ತೀವಂತ ಎದ್ದು ಬಂದಾರ. ಯಾಕ್ರಿ? ನಮ್ಮೊಳಗೆ ಗಟ್ಟಿತನ, ಸಾಮರಸ್ಯ ಹೆಂಗಿರ್ಬೇಕಂತ ಒಂದು ಮಾತು ಮುಗಿಸ್ತೀನಿ. ನಿಮ್ಮಲ್ಲಿ ಅಲಾಪ್ ಮಾಡ್ತಿರಿಲ್ಲ? ಅಲಾಪ ಇಲ್ಲ, ನಿಮ್ಮಲ್ಲಿ ಒಟ್ಟ ಮಾಡಂಗಿಲ್ಲ. ಒಳ್ಳೆ ಒಮ್ಮೇನಾಗಿತ್ತು, ಒಂದು ಊರಾಗ ಅಲಾಬ್ ನೋಡಿದಿತ್ತು. ವಯಸ್ಸಾದ ಅಜ್ಜ ಅಜ್ಜಿ ಇದ್ರು. ಅಜ್ಜಿ ಚೊಂಗಿ ಅಂತ ಮಾಡ್ತಾರ, ಅಲಾಬ್ ಗೊತ್ತಿರ್ಲಿಕ್ಕಿಲ್ಲಿ ಚೊಂಗಿ ಅಂತ ಮಾಡ್ತಾರ. ಪ್ರಸಾದ್ ಬಿಸಿ ಬಿಸಿ ಮಾಡ್ತಾ ಇದ್ರು ಅಜ್ಜಿ. ಅವ ಹೊರಗೆ ಹೋಗಿ ಬಂದಿದ್ದ, ಹಸಿವಾಗಿತ್ತು. ಚೊಂಗೆ ತಗತ್ತಾ ತಿಂತೀನಂತಂದ ಅಜ್ಜಿ ಅಂದ್ರು, ನಮ್ಮ ದೇವ್ರ ಬೆಂಕಿ ಇದ್ದಂಗ ಕೊಡಂಗಿಲ್ಲ, ನೈವೇದ್ಯ ಹಿಡಿದ ನಂತರ ಕೊಡ್ತಂದ್ರ. ಅವ ಅಜ್ಜ ಏನಂದ್ ಗೊತ್ತ್ರಿ? ನಿಮ್ಮ ದೇವ್ರ ಬೆಂಕಿ ಇದ್ರ ನಮ್ಮ ದೇವ್ರ ನೀರಿದ್ದಂಗ ಆರಿಸ್ ತಿಂತ ಅಂದ. ಜಗದೀಶ್ ಹಿಂಗ ಸಾಮರಸ್ಯ ಇರ್ಬೇಕಷ್ಟೇ. ಎಲ್ಲಾರು ಒಂದಿನ ಬಿಟ್ಟು ಹೋಗೋದು ಇರೋ ತನ ಕೋವಿಡ್ ದೊಳಗೂ ಸಹಿತ ಏನೂ ಆಗ್ಲಾರ್ದ ನಾವು ಜೀವಂತ ಅದೀವಿ ಅಂದ್ರೆ ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ ನಾವೆಲ್ಲರಿಲ್ಲ ಆರಾಮದೀವಿ ಅಂದ್ರೆ ಗಡಿ ಭಾಗದೊಳಗ ಮಳಿ ಚಳಿ ಎಲ್ಲಾರ ಸೇವೆ ಮಾಡತ್ತಾರ. ಸೈನಿಕರ ಸೇವಾ ಮಾಡೋ ಸಲುವಾಗಿ, ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸೇವಾ ಮಾಡೋ ಸಲುವಾಗಿ ನಮ್ಮ ಬದುಕಾಗಲಿ ಅಂತೇಳಿ ನನ್ನೆರಡು ಮಾತುಗಳಂತ